ನಮ್ಮಂಥ ರಾಜಕಾರಣಿಗಳು ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಕಡಿಮೆ ಮಾತಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಒಂದು ಅಲಿಖಿತವಾದಂಥ ಒಂದು ಶಾಸನ ಇದೆ. ಈ ವಿಚಾರದಲ್ಲಿ ಕಡಿಮೆ ಮಾತಾಡಬೇಕು ಅಂಥೇಳಿ. ಆದರೆ ನನಗೆ ಸ್ವಲ್ಪ ಯು ಎಸ್ ಶೆಣೆಯವರ ಒಡನಾಟ ಭಾಳ ವರ್ಷಗಳಿಂದ, ವೈಯಕ್ತಿಕವಾದ ಸ್ನೇಹ, ಅದೇನು ರಾಜಕೀಯ ಸ್ನೇಹ ಅಂತೇಳಿ ಅಲ್ಲ. ಒಂದು ಸಾರಿ ನಾನು 99ರಲ್ಲಿ ಅಸೆಂಬ್ಲಿ ಚುನಾವಣೆಗೆ ನಿಂತಿದ್ದೆ. ಆಗ ಶೆಣೆಯವರು ಹೇಳಿದರು, ಬರೀ ನೀನು ಗೆಲ್ಲಬೇಕು ಅಂತೇಳಿ ಕುಂದಾಪುರದ ವೆಂಕಟರಮಣ ದೇವಸ್ಥಾನಕ್ಕೆ 100 ಸುತ್ತು ತೆಗೆದೆ. ಆದರೆ ನಾನು ಸುತ್ತು ತೆಗೆದು ಬಿಟ್ಟರೆ ನೀನು ಗೆಲ್ಲಿಲ್ಲ, ಒಟ್ಟಾರೆ ಪ್ರಚಾರ ಆದರೆ ನಾನು ಮರ್ಯಾದೆ ಹೊತ್ತು ಅಂತೇಳಿ 99ರಲ್ಲಿ ನಾನು ಗೆಲ್ಲಿಕ್ಕಾಗಿರಲಿಲ್ಲ. ಆನಂತರ 2004ರಲ್ಲಿ ಮತ್ತೆ ನಿಂತೆ ಚುನಾವಣೆಗೆ, ನನ್ನ ಪಾರ್ಟಿ ನಾನು ನಿಲ್ಲಿಸಿತ್ತು. ಆವಾಗ ಮತ್ತೆ ಹೇಳಿದರು, ಈ ಸರ್ತಿ 100 ಸುತ್ತು ಹಾಕೋದೇ ಅದೇನಾದರೂ ಗೆಲ್ಲಿದೆ ಅಂತ ಹೇಳಿದರು. ಅವ್ರ ಪಕ್ಷ ಪಾರ್ಟಿ ಅಂತ ಇಲ್ಲ, ವ್ಯಕ್ತಿಗತವಾಗಿ ನನ್ನ ಬಗ್ಗೆ ಪ್ರೀತಿ. ಮತ್ತೊಂದು ಸರ್ತಿ ಮಳವಳ್ಳಿಯವರೇ, ಮತ್ತೊಂದು ಸರ್ತಿ ನಮ್ಗೆ ಗೆಲ್ಲಕ್ಕಾಗಿಲ್ಲ. ಶೆಣೆಯವ್ರದ್ದೊಂದು ಗುಂಡ್ಮಣಿ ಸರ ಇದ್ದಿತ್ತು ಅವ್ರ ಹತ್ರ, ಈಗಲೂ ಇರ್ಬೋದು ಏನೋ ಗೊತ್ತಿಲ್ಲ. ಅದು ಮುಟ್ಕೊಂಡು ಹೇಳಿದ್ರು, ಮಾರಯ್ಯ ಪುನಃ 100 ಸುತ್ತು ಹಾಕಿದ್ದು ಬಿಟ್ಟರೆ ನೀನು ಗೆಲ್ಲಿಲ್ಲ, ಮತ್ತು ನೀನು ಗೆಲ್ಲುವ ಅಂಶವೂ ತೋರೋದಿಲ್ಲ ಅಂತೇಳಿ ಅವಾಗ ಹೇಳಿದ ಮಾತು ಈಗ ಅವ್ರಿಗೆ ನೆನಪಿರ್ಲಿಕ್ಕಿಲ್ಲ. ಆದರೆ ಬರ್ತಾ ಬರ್ತಾ ನಮ್ಮಿಬ್ಬರ ಸ್ನೇಹ, ಆತ್ಮೀಯತೆ, ಪ್ರೀತಿ, ನಂಬಿಕೆ, ವಿಶ್ವಾಸಾರ್ಹತೆಗಳು ಒಂದಷ್ಟು ವಿಚಾರಗಳ ಮೇಲೆ ಒಟ್ಟಿಗೆ ಇತ್ತು. ಅನೇಕ ವಿಚಾರಗಳನ್ನ ಇಟ್ಕೊಂಡು ವಾದ ಮಾಡ್ತಾಯಿದ್ರು, ಚರ್ಚೆ ಮಾಡ್ತಾಯಿದ್ರು. ನಾನು ನನ್ನ ಮನಸ್ಸಲ್ಲಿದ್ದದ್ದೆಲ್ಲ ಹೇಳ್ತಾ ಇದ್ದೆ. ಅವರು ಒಪ್ಪದೇ ಇದ್ದರೂ ಕೂಡ ಅವ್ರನ್ನ ಒಪ್ಪಿಸಿದ್ದೇನೆ ಅನ್ನುವಂಥ ವಿಶ್ವಾಸ ಇತ್ತು ನನಗಾಗ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಬೆಳೀತಾ ಇರುವಾಗ ಅವರೊಂದು ಕುಂದಪ್ರಭಾ ಅಂತೇಳಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡಿದರು. ಆಗ ಎಸ್.ಎನ್. ಹೆಬ್ಬಾರರ ಮನೆಗೆ ನಾವು ಹೋದೆವು. ಹೆಬ್ಬಾರ್ ಬಂದಿದ್ರು ಇವತ್ತು. ಹೆಬ್ಬಾರರ ಮನೆಗೆ ಹೋಗಿ ಅವ್ರದ್ದೊಂದು ಕೆಂಪು ಸ್ಕೂಟ್ರ್ ಇತ್ತು, ಅದು ಸ್ಪಾರ್ಕ್ ಕಂಡಾಗಿತ್ತ ಅಥವಾ ಕ್ಯಾರೆಟಿಕ್ಕ ನಂಗೆ ಈಗ ನೆನಪಿಲ್ಲ. ಅದ್ರ ಹಿಂದೆ ಕಾಯಂ ಕೂತ್ಕೊಳ್ಳುವ ನಾನು. ಹೆಬ್ಬಾರರ ಮನೆಗೆ ಹೋದೆವು. ಹೆಬ್ಬಾರ್ ಹೇಳಿದರು, ಶೆಣೆಯವರೇ ಇದೆಲ್ಲ ಸಾಹಸ ಬೇಡ ನಿಮಗೆ, ನಮಗೆ ಆಯ್ದಿದ್ದನ್ನು ಯಾರನ್ನಾರು ಹುಡುಕಿ ಒಂದು ಗಾಳಿ ಹಾಕಿ ಒಂದು ಪೇಪರ್ ಮಾಡಿಸುವ, ಕಷ್ಟ ಎಲ್ಲ ಅವ್ರು ಪಡಲಿ, ನಾವು ನಗ್ಗದು 2 ರೂಪಾಯಿ ತಗೊಂಡು ಓದಿ ಒಳ್ಳೆದಿತ್ತು ಅಂತೇಳಿ ಹೇಳಿಬಿಡುವ, ಹ್ಯಾಂಗೆ ಹೆಬ್ಬಾರ್ ಹೇಳಿದ್ದ ಆ ಸಂದರ್ಭದಲ್ಲಿ. ಆದರೆ ಅವತ್ತು ಹಠ ಹಿಡಿದಂಥ ಯು ಎಸ್ ಶೆಣೆಯವರು ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತೂ ಕೂಡ, ಆ ಪತ್ರಿಕೆ ಎಷ್ಟು ವರ್ಷ ಆಯ್ತು ಅಂತ ನಂಗೆ ನೆನಪಿಲ್ಲ, ಒಂದು 20-25 ವರ್ಷ ಆಗಿರ್ಬೋದೇನೋ, ಇವತ್ತೂ ಕೂಡ ಜನರ ಮಧ್ಯೆ ಜನರ ಭಾವನೆಗಳನ್ನು ಪ್ರತಿಬಿಂಬಿಸುವಂಥ ಒಂದು ಪತ್ರಿಕೆ ಕುಂದಪ್ರಭಾ ಆಗಿ ಉಳಿದದ್ದು ನಮಗೆಲ್ಲರಿಗೆ ಖುಷಿ. ಈ ವ್ಯವಸ್ಥೆಯ ನಡುವೆ ಶೆಣೆಯವರು ಬೆಳೀತಾ ಇವತ್ತು ನಮಗೆಲ್ಲ ಅವಕಾಶಗಳಾಗಿದ್ದಾಗ ಶೆಣೆಯವರಿಗೆ ಅವರು ಕೆಲಸ ಮಾಡುವಂಥ ಯಾವುದಾದ್ರೂ ಜವಾಬ್ದಾರಿ ಕೊಡಬೇಕಂತ ನಮಗಿತ್ತು. ಆದರೆ ಸಾರ್ವಜನಿಕ ಜೀವನದಲ್ಲಿ ಎಲ್ಲವೂ ಕೂಡ ನಾವು ಹೇಳಿದಂತೆ ಆಗೋದಿಲ್ಲ. ಶೆಣೆಯವರು ಇವತ್ತು ಸರ್ವಾಧ್ಯಕ್ಷರಾಗಿ ಕುಳಿತುಕೊಂಡದ್ದು ನನಗೆ ಅತ್ಯಂತ ಖುಷಿ. ಅವ್ರ ಜೊತೆಯಲ್ಲಿ ಕಾಯಂ ಸೋಲ್ತಾ ಇದ್ದ ನಾನು ಕೂಡ ಚುನಾವಣೆಯಲ್ಲಿ ಗೆದ್ದು ಪಾರ್ಲಿಮೆಂಟ್ ಸದಸ್ಯ ಆಗಿದ್ದು ಅನ್ನೋದು ಕೂಡ ಅದರೊಟ್ಟಿಗೆ ಖುಷಿ. ಇವೆರಡರ ಮಧ್ಯೆ ನಮ್ಮ ಸಾರ್ವಜನಿಕ ಜೀವನ ಸಾಗ್ತಾ ಇದೆ. ಒಂದರ್ಥದಲ್ಲಿ ಕನ್ನಡಕ್ಕೆ ಒಂದು ವಿಶಿಷ್ಟವಾದಂಥ ಶಕ್ತಿ ಇದೆ. ಕನ್ನಡದಲ್ಲಿ 8 ಜನ, ಕುವೆಂಪು, ಕಾರಂತ, ಬೇಂದ್ರೆ ಸಹಿತ 8 ಜನ ರಾಷ್ಟ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಸಾಹಿತಿಗಳಿದ್ದಾರೆ ಅನ್ನೋದೇ ಕನ್ನಡಕ್ಕೊಂದು ಗೌರವ ಅಂತ ನಾನು ಖುಷಿ ಪಡೋನು. ಈ ಕನ್ನಡದ ನೆಲದ ಬಗ್ಗೆ, ಜಲದ ಬಗ್ಗೆ, ಭಾಷೆಯ ಬಗ್ಗೆ, ಬದುಕಿನ ಬಗ್ಗೆ, ಕನ್ನಡತನದ ಬಗ್ಗೆ, ಅದರಲ್ಲೂ ಕುಂದಾಪುರದ ಕನ್ನಡ ಬಗ್ಗೆ ನಾವೆಲ್ಲ ವಿಶಿಷ್ಟವಾಗಿ ನಮ್ಮದೇ ಆದಂಥ ಪ್ರೀತಿ, ಗೌರವವನ್ನು ಉಳಿಸ್ಕೊಂಡು ಬೆಳೀತಾ ಇರುವಾಗ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೆಯುತ್ತೆ. ಈ ಆನೆಗುಡ್ಡೆ ಈ ಭಾಗ ಅಲ್ಲ, ಆ ಭಾಗದಲ್ಲಿ ಹೋದರೆ ಮೆಟ್ಟಲುಗಳ ಮೂಲಕವೇ ಬರುವಂಥದ್ದು ಒಂದು ಸಂಪ್ರದಾಯ ಮೊದಲಿಂದು. ಒಂದು ಹಣ್ಣುಕಾಯಿ ಹಿಡ್ಕೊಂಡು ಸಾಮಾನ್ಯ ಇವತ್ತಿನ ಯುವಕರು ಅವತ್ತಿನ ಮುದುಕರನ್ನು ನೋಡಿ ನಾಚಿಕೆ ಪಡಬೇಕಂದ್ರೆ ಮುದುಕರೆಲ್ಲ ಆಗ ಹಣ್ಣುಕಾಯಿ ಹಿಡ್ಕೊಂಡು ಮೆಟ್ಲ ಮೂಲಕವೇ ಬರ್ತಾಯಿದ್ರು. ಆದರೆ ಇವತ್ತು ಆನೆಗುಡ್ಡೆಯಲ್ಲಿ ಮೆಟ್ಲಿದೆ ಅನ್ನೋದೇ ನಮಗೆ ನೆನಪು ಹೋಗಿರುವಂಥ ಅಂಶಗಳ ನಡುವೆ ನಾವಿವತ್ತು ಭಾಳ ಪ್ರೀತಿಯಿಂದ ಬದುಕ್ತಾ ಇದ್ದೇವೆ. ಆ ಮೆಟ್ಲಲ್ಲಿ ಅನೇಕ ಲೇಖಕರು ಕಥೆಗಳನ್ನು ಬರಿತಾಯಿದ್ರು, ಕವನಗಳನ್ನು ಬರಿತಾಯಿದ್ರು, ಲೇಖನಗಳನ್ನು ಬರಿತಾಯಿದ್ರು. ಒಂದೊಂದೇ ಮೆಟ್ಟಿಲನ್ನು ಏರುತ್ತಾ ಬಂದೆ ನಾನು, 1, 2, 3, 4 ಅನ್ನುತ್ತಲೇ ಅಂತ ಶುರು ಮಾಡಿದರೆ ಇಡೀ ಕತೆ ಆ ಮೆಟ್ಲಲ್ಲೇ ಆಗ್ತಾಯಿತ್ತು. ಅಂಥ ಒಂದು ಅದ್ಭುತವಾದಂಥ ಕಲ್ಪನೆ ಕೊಡುವಂಥ ಈ ಪ್ರದೇಶ ಆನೆಗುಡ್ಡೆ. ಈ ಆನೆಗುಡ್ಡೆಯಲ್ಲಿ ಚಂದದ ಕಾರ್ಯಕ್ರಮವನ್ನು ನೀವೆಲ್ಲ ಒಟ್ಟಾಗಿ ಮಾಡ್ತಾಯಿದ್ದೀರಿ. ಕನ್ನಡತನ ಮತ್ತಷ್ಟು ಉಳಿಲಿಕ್ಕೆ, ಬೆಳೀಲಿಕ್ಕೆ, ನಮ್ಮ ಶಿಕ್ಷಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ
ಅಗಾಧವಾದಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಅಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯವೂ ಹೇಳುತ್ತೆ, ಯಾವುದೇ ಸಂದರ್ಭದಲ್ಲಿ ಮಕ್ಕಳ ಮಾತೃಭಾಷೆಗೆ ತೊಡಕಾಗದಂತೆ ಶಿಕ್ಷಣವನ್ನು ಅವರಿಗೆ ಕೊಡಬೇಕು ಅಂತೇಳಿ. ಯಾವುದೇ ಇಂಗ್ಲೀಷ್ ಮೀಡಿಯಂ ಶಾಲೆ ಇದ್ದರೂ ಕೂಡ ಅವರ ಮಾತೃಭಾಷೆ ಕಡ್ಡಾಯ ಅಂತ ಸರ್ವೋಚ್ಚ ನ್ಯಾಯಾಲಯವೂ ಹೇಳುತ್ತೆ. ಆದರೆ ಅನುಷ್ಠಾನದಲ್ಲಿ ಕನ್ನಡದ ಕರಗತಿಗಳು ಕಡಿಮೆ ಆಗ್ತಿದೆಯೇನೋ ಅನ್ನುವಂಥ ವ್ಯಾಪಕವಾದಂಥ ಸಂದೇಹಗಳು ನಮ್ಮನ್ನು ಇವತ್ತು ಆವರಿಸಿವೆ. ಯಾವುದೇ ಕಾರಣಕ್ಕೆ ಮಗುವೊಂದು ಇಂಗ್ಲೀಷ್ನಲ್ಲಿ ಮಾತಾಡಿದರೆ ಮಾತ್ರ ಆ ಮಗುಗೆ ವಿಪ್ರೋದಲ್ಲೋ ಇನ್ಫೋಸಿಸಲ್ಲೋ ಕೆಲಸ ಸಿಗುತ್ತೆ ಅನ್ನುವಂಥ ನಂಬಿಕೆಗಳನ್ನು ಹೆತ್ತವರಿಗಿರೋದ್ರಿಂದ, ಇಂಗ್ಲೀಷ್ ಮೀಡಿಯಂ ಶಾಲೆ ನಮಗೆ ಅನಿವಾರ್ಯ ಅನ್ನುವಂಥ ಭಾವನೆಗಳು ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಕನ್ನಡ ಕಡ್ಡಾಯ, ಮಾತೃಭಾಷೆ ಕರ್ನಾಟಕದ ಮಟ್ಟಿಗೆ ಕನ್ನಡ ಕಡ್ಡಾಯ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದರೂ ಕೂಡ ಅದನ್ನು ಕೂಡ ಮೀರಿಸುವಂಥ ಒಂದು ವಾತಾವರಣದ ಶಿಕ್ಷಣದಲ್ಲಿ ಇವತ್ತಿದೆ. ಯಾರಂತ ಆತಂಕ ಪಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಕರ್ನಾಟಕ ರಾಜ್ಯದಲ್ಲಿರುವಂಥ 48,000 ಸರ್ಕಾರಿ ಶಾಲೆಗಳಲ್ಲಿ 48,000 ಸರ್ಕಾರಿ ಶಾಲೆಗಳಲ್ಲಿ ಇನ್ನು 1 ಅಥವಾ 2 ವರ್ಷದಲ್ಲಿ ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ 7,000 ಶಾಲೆಗಳನ್ನು ಮುಚ್ಚುವಂಥ ಅನಿವಾರ್ಯತೆ ಸರ್ಕಾರಕ್ಕಿದೆ. ಅದು ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಹೇಳಿಲ್ಲ. ಮಕ್ಕಳಿಲ್ಲ ಅನ್ನುವ ಕಾರಣಕ್ಕೆ 7,000 ಶಾಲೆಯನ್ನು ಮುಚ್ತಾ ಇದ್ದೇವೆ. ನೀವೇನಾದರೂ ಊಹೆ ಮಾಡಿ ನೋಡಿ. ನೀವು ಹೋಗಿರುವಂಥ ಯಾವುದೋ ಒಂದು ಶಾಲೆ ನಿಮ್ಮ ಕಣ್ಣೆದುರೇ ಮುಚ್ಚಿದಾಗ ಆ ಭಾವನಾತ್ಮಕವಾದ ಸಂಬಂಧಗಳು ಬಡಿದೆಡ್ದು ಬಿಡುತ್ತೆ. ನಾನು ಹೋದ ಶಾಲೆ ಮುಚ್ಚಿಬಿಡ್ತಲ್ಲ ಅಂತ ಅನಿಸುವ ವಾತಾವರಣ ಇದೆ. ಈ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಒಂದು ಹೋಟೆಲ್ ಇತ್ತು. ಅದ್ರ ಹೆಸರು ನ್ಯೂ ಕೃಷ್ಣ ಭವನ್ ಅಂತೇಳಿ. ಈ ತಮಗದು ಗೊತ್ತಿರ್ಬೋದು, ನ್ಯೂ ಕೃಷ್ಣ ಭವನ್ ಅಂತೇಳಿ. ಆ ಹೋಟೆಲನ್ನು ಮುಚ್ಚಿದ್ರು. ಮುಚ್ಚುವ ಕೊನೆಯ ದಿವಸ ಆ ಗ್ರಾಹಕರಿದ್ದಾರೆ ಎಲ್ಲ ಕಣ್ಣೀರು ಹಾಕ್ತಾಯಿದ್ರು. ಅಯ್ಯೋ ದೇವರೇ, ನಾವು ದಿವಸ ತಿಂಡಿ ತಿನ್ನುವಂಥ ಒಂದು ಹೋಟ್ಲು ಮುಚ್ಚಿ ಹೋಯ್ತಲ್ಲ ಅಂತೇಳಿ. ಭಾಳ ಹಳೆ ಹೋಟ್ಲು. ಹಾಗೆ ನಾವು ಹೋಗ್ತಾ ಇರುವಂಥ ಸರ್ಕಾರಿ ಶಾಲೆ ಮುಚ್ಚಿದೆ ಅಂತ ಹೇಳಿದರೆ ಅದೆಷ್ಟೋ ಜನರಿಗೆ ಅವರದ್ದೇ ಆದಂಥ ದುಗುಡ ಇರುತ್ತೆ. ಅಲ್ಲಿ ಡಾಕ್ಟ್ರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಬದಲಾದ ಕಾಲಘಟ್ಟದಲ್ಲಿ ಮುಚ್ಚುವುದು ಅನಿವಾರ್ಯ ಇದ್ದರೂ ಕೂಡ ಸರ್ಕಾರಿ 7,000 ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿ ಇದೆ ಅಂತ ಇಲಾಖೆ ವರದಿ ಕೊಟ್ಟಾಗ ನಮ್ಗೆ ಯಾರಿಗೂ ಆತಂಕ ಆಗದೇ ಇದ್ದರೆ, ನಾವು ಯಾರೂ ಜಾಗೃತಗೊಳ್ಳದೇ ಇದ್ದರೆ, ನಮ್ಮನ್ನು ಸೇರಿ ಆಳುವವರು ಒಂದಿಷ್ಟು ಯೋಚನೆ ಮಾಡದೇ ಇದ್ದರೆ ಇಂದೆಲ್ಲ ಮುಂದೊಂದು ದಿವಸ ಕನ್ನಡಕ್ಕೆ ಕುತ್ತು ಬರುವಂಥ ಅಪಾಯವಿದೆ ಅನ್ನುವಂಥ ಸತ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ವ್ಯವಸ್ಥೆಗಳಿದೆ. ಇದರ ಮಧ್ಯದಲ್ಲಿ ಕನ್ನಡದ ಕಹಳೆಯನ್ನು ಬಾಧಿಸುತ್ತಾ ಕನ್ನಡದ ಧ್ವನಿಯನ್ನು ಒಂದು ರೀತಿಯಲ್ಲಿ ಕನ್ನಡಕ್ಕೆ ಒಂದು ರೀತಿ ಕಿಚ್ಚು ಬರುವ ಸ್ವಾಭಿಮಾನವನ್ನು ಕನ್ನಡದ ಮೂಲಕ ಹಚ್ಚುವಂಥ ಕೆಲಸಗಳು ಕುಂಭಾಶಿಯ ಈ 20ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬ ಚಂದವಾಗಿ ನೀವು ಮಾಡಿದ್ದೀರಿ. ಇದಕ್ಕೆ ಯಾರ್ಯಾರು ಕಾರಣೀಕರ್ತರಾಗಿದ್ದೀರಿ ಅನ್ನೋದನ್ನು ಪೂರ್ತಿ ಓದಿದ್ರೆ ಮತ್ತಷ್ಟು ಹೊತ್ತಾಗ್ಬೋದು. ಆದರೆ ಯಾರ್ಯಾರು ದುಡಿದಿದ್ದೀರಿ ಇವರೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಯ ನಮನಗಳನ್ನು ಸಲ್ಲಿಸಿ, ಇಲ್ಲಿರುವಂಥ ಯಾರ್ಯಾರು ಇದರಲ್ಲಿ ಪ್ರಸ್ತಾಪನೆ ಮಾಡಿದ್ದೀರಿ, ಸಣ್ಣ ಕವಿಗಳು, ಹೊಸ ಕವಿಗಳು, ಹವ್ಯ ಕವಿಗಳು ಮತ್ತು ಬಂಡಾಯ ಕವಿಗಳು ಸೇರಿದಂತೆ ಯಾರ್ಯಾರು ಕವನಗಳನ್ನು ಬರೆದಿದ್ದೀರಿ ನಿಮಗೆಲ್ಲರಿಗೆ ಅಭಿನಂದನೆ ಹೇಳಿ, ಬರಿತಾ ಇರುವಂಥ ನಿಮ್ಮ ಸೆಳೆತ ಮತ್ತಷ್ಟು ಜಾಸ್ತಿ ಆಗಲಿ, ನಿಮ್ಮ ಭಾವನೆ ಭಾಷೆಗಳಿಗೆ ಮತ್ತಷ್ಟು ಕನ್ನಡದ ಸ್ಪರ್ಶವಾಗಲಿ ಅನ್ನುವಂಥ ಹರಕೆಯೊಡನೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ.